ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ತುಂಬ ದಿನ ಆಗಿತ್ತು ನಮ್ಮ ಗಾರ್ಡನ್ನೆಲ್ಲ ತೋರಿಸಿ ನಿಮಗೆಲ್ಲ. ಅದಕ್ಕೆ ಇವತ್ತು ತೋರಿಸೋಣ ಅಂತ. ಕಾರಣ ಹಬ್ಬ ಇತ್ತು, ಹಾಗಾಗಿ ನಾನು ಈ ಕಡೆ ಎಲ್ಲ ಜಾಸ್ತಿ ಬಂದರೂ ಕೂಡ ನಿಮಗೆಲ್ಲ ವಿಡಿಯೋ ಮಾಡಿ ತೋರ್ಸೋಕ್ಕಾಗಲಿಲ್ಲ. ನಂದು ಸ್ವಲ್ಪ ಹಬ್ಬದ ಅರೇಂಜ್ಮೆಂಟ್ ಜಾಸ್ತಿ ಇತ್ತು. ಇವರನ್ನೆಲ್ಲ ಹಬ್ಬ ಇರೋ ಕಾರಣ ಇವರನ್ನೆಲ್ಲ ಕೆಳಗಡೆ ತೊಗೊಂಡೋಗಿ ಜೋಡಿಸಿ ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಲ್ಲೇ ಬ್ಯುಸಿ ಆದೆ. ಹಾಗಾಗಿ ನಮ್ಮ ಗಾರ್ಡನ್ನ ನಿಮ್ಗೆ ಯಾರಿಗೂ ಪರಿಚಯ ಮಾಡಿಸೋದಕ್ಕಾಗಲಿಲ್ಲ. ಬನ್ನಿ ಇವತ್ತು ನೋಡೋಣ ಹೇಗಿದ್ದಾರೆ ಅಂತ. ಗಾರ್ಡನ್ ಇನ್ನೂ ಅರೇಂಜ್ ಆಗಿಲ್ಲ. ಇನ್ನು ನಾವು ಕೆಳಗಡೆಯಿಂದ ಗಿಡಗಳನ್ನ ತರ್ತಾನೇ ಇದ್ದೀವಿ. ಆಗಲಿಲ್ಲ, ಸುಸ್ತಾಯಿತು. ಗಾರ್ಡನ್ ಕೆಳಗಡೆ ಇರೋದನ್ನ ಖಾಲಿ ಮಾಡೋದು ಕಷ್ಟ ಆಯಿತು. ಯಾಕೆಂದರೆ ಕೆಳಗಡೆ ಮೇಲೆ ಓಡಾಡಬೇಡವಾ, ಹಬ್ಬಕ್ಕೆಲ್ಲ ಅರೇಂಜ್ ಮಾಡಿ ಸಾಕಾಗಿತ್ತು. ಹಾಗೆಯೇ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪೂರ್ತಿಯಾಗಿ ನೋಡಿ. ಹಬ್ಬ ಅಂದಮೇಲೆ ಇದ್ದೇ ಇರುತ್ತೆ. ನಾವು ಓಡಾಡೋದು, ಜನ ಬರೋದು, ಜನ ಹೋಗೋದು ಎಲ್ಲ ಜಾಸ್ತಿನೇ ಇತ್ತು. ಹಾಗಾಗಿ ಏನನ್ನು ಗಾರ್ಡನ್ ಕ್ಲೀನ್ ಮಾಡೋದಕ್ಕಾಗಿಲ್ಲ, ಸುಸ್ತಾಯಿತ್ತು ಮೇಯ್ನಾಗಿ. ಹಾಗಾಗಿ ಗಾರ್ಡನ್ ಕೆಲಸಗಳು ಎಲ್ಲ ಆಗೇ ಇದೆ. ಗಿಡಗಳ ಶಿಫ್ಟಿಂಗ್ ಕೆಲಸಗಳು ಮಾತ್ರ ನಡೀತಾ ಇದೆ, ಬಟ್ ಅರೇಂಜ್ ಆಗಿಲ್ಲ. ಯಾವುದೂ ನಡೀತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಇವರೆಲ್ಲ, ಒಳ್ಳೊಳ್ಳೆ ಹೂ ಬಿಟ್ಟಿದ್ದಾರೆ. ಆಮೇಲೆ ಎಲ್ಲ ಮಳೆ ಅಲ್ವಾ, ಗಿಡಗಳೆಲ್ಲ ದೊಡ್ಡದಾಗಿ ಬೆಳ್ಕೊಂಡಿದೆ. ಹಾಗಾಗಿ ಇವರಿಗೆಲ್ಲ ಸ್ವಲ್ಪ ಜಾಗ ತೋರಿಸ್ಬೇಕು. ನೋಡಿ ಎಷ್ಟು ಗುಂಪಾಗಿ ಬೆಳೆದಿದ್ದಾರೆ. ಇವ್ರು ನೋಡಿ ಎಷ್ಟು ಉದ್ದ ಬೆಳೆದಿದ್ದಾರೆ. ಒಂದು 3-4 ಕಡೆ ಉದ್ದ ಒಂದೇ ಲೈನ್ ಹೋಗಿದ್ದಾರೆ. ಆದರೆ ಒಳ್ಳೊಳ್ಳೆ ಮೊಗ್ಗೆಲ್ಲ ಇದೆ ಇದರಲ್ಲಿ. ಕಟ್ ಮಾಡಿಬಿಡೋಣ ಇಲ್ಲಿಗೆ ಅಂದರೆ ಹೊಟ್ಟೆ ಉರಿಯುತ್ತೆ. ನೋಡೋಣ, ಈಗ ಹೊಸ ಗಿಡ ಇದು, ಹಾಗಾಗಿ ಕಟ್ ಮಾಡೋದಕ್ಕೂ ಭಯ ಆಗುತ್ತೆ. ನೋಡಿ ಇವರೆಲ್ಲ ರಿಪಾರ್ಟ್ ಮಾಡಿದಂಥವ್ರು. ಮಳೆಗಾಲ ಗೊಬ್ಬರ ಹಾಕಿರೋದ್ರಿಂದ ಚೆನ್ನಾಗಿ ಡೆವಲಪ್ ಆಗಿದ್ದಾರೆ. ಗುಲಾಬಿ ನೋಡಿ, ಇವಳಂತೂ ನಮ್ಮ ಮನೆಗೆ ಬಂದವ್ರಿಗೆಲ್ಲ ಕೊಡೋದಕ್ಕೆ ಸಾಕಾಗಷ್ಟು ಹೂ ಬಿಟ್ಟಿದ್ಲಪ್ಪ. ಖುಷಿ ಆಯಿತು ಇವಳನ್ನ ನೋಡಿ. ಅಂದರೆ ಈ ಗಿಡ ಈಗೇ ಬಂಚೆ ಹೂ ಬಿಡೋ ಅಂಥದ್ದು, ಇನ್ನು ಹೊಸ್ದೇನಲ್ಲ. ಆದರೆ ನನಗೆ ಒಟ್ಟಿನಲ್ಲಿ ಹಬ್ಬಕ್ಕೆ ಕರೆಕ್ಟಾಗಿ ಹೂ ಸಿಕ್ಕಿತ್ತಲ್ಲ, ಅದೇ ಖುಷಿ. ನೋಡಿ ಇವರನ್ನು ವಾಟರ್ ಕ್ಯಾಬೇಜು ಒಂದು ಸ್ವಲ್ಪ ತಂದಾಕಿದ್ದು, ಒಂದು 15-20 ದಿವಸ ಆಗಿರ್ಬೋದು. ಅಷ್ಟು ಬೇಗ ಇಷ್ಟು ಡಬ್ಬು ಫುಲ್ ಆಗಿಬಿಟ್ಟಿದ್ದಾರೆ ಇವರು. ಹಾಗೆಯೇ ಇವರು 1-2 ಗಿಡ ಇದ್ದರೆ ಸಾಕು ಮನೇಲಿ, ತುಂಬ ಬೇಗ ಇಡೀ ಜಾಗನೆಲ್ಲ ಕವರ್ ಮಾಡ್ಕೋತಾರೆ. ಏನು ಇದನ್ನು ತಿಂದಿದೆಯಾ ಏನಾದರೂ ಎಲೆನ, ಏನೋ ಗೊತ್ತಿಲ್ಲ, ಎಲೆ ಕಟ್ಟಾದಂಗೆ ಕಾಣಿಸ್ತಾ ಇದೆ. ನೋಡಿದ್ರೆ ಖುಷಿಯಾಗುತ್ತೆ ವಾಟರ್ ಕ್ಯಾಬೇಜನ್ನ. ಇನ್ನೂ ಇದೆ ಕೆಳಗಡೆ, ತೊಗೊಂಡು ಬರಬೇಕು. ನೋಡಿ ಎಷ್ಟೊಂದು ಹೂವೆಲ್ಲ ಆಗಿದೆ. ದಾಸವಾಳ ಮಳೆಗಾಲ ಅಲ್ವಾ, ಚೆನ್ನಾಗಿ ಬೆಳೀತಾ ಇದ್ದಾರೆ. ಹಾಗೆಯೇ ಇವರು ಅಷ್ಟೇ, ಎಷ್ಟೊಂದು ಮೊಗ್ಗೆಲ್ಲ ಆಗಿದೆ. ನೋಡಿ ಖುಷಿ ಆಯಿತು. ಇವರನ್ನೆಲ್ಲ ಇಷ್ಟೆಲ್ಲ ಟೈಮ್ ಕೊಟ್ಟು ನೋಡೋದಕ್ಕಾಗೇ ಇರಲಿಲ್ಲ ಇದುವರೆಗೂ. ಇದು ಅಷ್ಟೇ, ಬಿಳಿ ಕಲರ್ದು ಹೂವಿದು ಚೆನ್ನಾಗಾಗಿದೆ, ಬೆಳೆದಿದೆ, ಮೊಗ್ಗೆಲ್ಲ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ನಾನು ಇವತ್ತೇ ಇಷ್ಟು ಡೀಪಾಗಿ ಈ ಗಿಡಗಳನ್ನ ನೋಡ್ತಾ ಇರೋದು. ಬರ್ತಿದ್ವಿ, ನೀರು ಹಾಕ್ತಿದ್ವಿ, ಯಾವುದಾದ್ರು ರೋಗ ಅಟ್ಯಾಕ್ ಆಗಿದೆಯಾ ಅಂತ ನೋಡಿಬಿಡೋದು, ಓಡೋಗೋದು. ಯಾಕೆಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಯಾವಾಗ ಯಾವ ರೋಗ ಅಟ್ಯಾಕ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಗಿಡಗಳನ್ನ ದಿನ ಒಂದು ಸಾರಿ ಮಳೆಗಾಲ ಆಗಿರೋದ್ರಿಂದ ಚೆಕ್ ಮಾಡ್ತಾನೇ ಇರಬೇಕು. ಹಾಗಾದ್ರೇ ಸರಿ ಹೋಗೋದು. ನೋಡಿ ಈ ಥರ ಇರುವೆ ಇದೆ ಅಂದ್ರೇ ಒಂಚೂರು ಭಯ. ಎಲ್ಲರೂ ಇರುವೆ ಇದೆ ಅಂದಮೇಲೆ ಎಲ್ಲರೂ ಒಂದು ಕಡೆ ಒಂದು ಚೂರು ರೋಗ ಇದ್ದೇ ಇರುತ್ತೆ. ಹಾಗಾಗಿ ಚೆಕ್ ಮಾಡ್ತಾ ಇರ್ತೀನಿ. ಹಾಗೆಯೇ ನೋಡಿ, ನಮ್ಮಲ್ಲಿ ಬಿಳಿ ಕಲರ್ ದಾಸವಾಳ ಇರಲೇ ಇಲ್ಲ. ಒಂದೇ ಒಂದು ಗಿಡ ಫ್ರೆಂಡ್ ಕೊಟ್ಟಿದ್ರು ಅಂತ ತಂದು ಹಾಕಿದ್ದೆ. ಅದು ಹೂ ಬಿಡೋ ಅಷ್ಟು ಮಟ್ಟಕ್ಕೆ ಹೋಗಿದೆ ಇವಾಗ. ಇದು ಫಸ್ಟ್ ಹೂ ಬಿಟ್ಟಿರೋದು. ಹಾಗೆ ನಾವು ಒಂದು ದಿವಸ ರಿಪಾರ್ಟ್ ಮಾಡುವಾಗ 4 ಗಿಡನ ಒಂದೊಂದು ಪಾಟಲ್ಲಿ ಹಾಕಿದ್ದೆ. ಅದರಲ್ಲಿ ಎಲ್ಲ ಗಿಡಗಳು ಏನು ಚೆನ್ನಾಗಿಲ್ಲ. ಒಂದೊಂದು ಪಾಟಲ್ಲಿ 2 ಗಿಡಗಳು ಮಾತ್ರ ನೋಡಿ ಮತ್ತೆ ಜೀವ ಬರೋ ಥರ ಚೆನ್ನಾಗಿ ಆಗಿದೆ. ನೋಡೋಣ ಎಷ್ಟು ಸರಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಒಂದು 2 ಒಣಗೋಗಿದೆ, 2 ಚೆನ್ನಾಗಿದೆ. ಹಾಗೆ 1 ತಿಂಗಳಿಂದ ಕಟ್ಟಿಂಗ್ ಹಾಕಿದ್ವಿ.
ಆದರೆ ಈ ಒಂದು ಪಾಟದೇನು ಅಷ್ಟು ಚೆನ್ನಾಗಿ ಬಂದಿಲ್ಲ ನೋಡಿದ್ದು. ಈಗ ಸ್ವಲ್ಪ ಸ್ವಲ್ಪ ಕಂಡುಬಿಡ್ತಾ ಇದ್ದಾರೆ ಇದರಲ್ಲಿರೋರು. ಆದರೆ ಇದರಲ್ಲಿರೋರು ಚೆನ್ನಾಗಿ ಕಂಡುಬಿಟ್ಟಿದ್ದಾರೆ. ಎಲ್ಲ ಕಡ್ಡಿಗಳು ಕೂಡ ಇದರಲ್ಲಿ ಡೆವಲಪ್ ಆಗಿದೆ ನೋಡಿ. ಒಂದು ಕಡ್ಡಿನೂ ಕೂಡ ವೇಸ್ಟ್ ಆಗಿಲ್ಲ. ಮಳೆ ಆಗಿರೋದ್ರಿಂದ ಸ್ವಲ್ಪ ನಮ್ಮ ಕಡೆ ಸ್ವಲ್ಪ ಸ್ಲೋ ಗ್ರೋತ್ ಇದೆ, ಫಾಸ್ಟಾಗಿ ಏನೂ ಆಗಿಲ್ಲ. ನಾನು ಇದನ್ನು ಕಡ್ಡಿಗಳು ಅಲುಗಾಡಿಸ್ಬಾರ್ದಲ್ಲ, ಕಡ್ಡಿಗಳನ್ನ ಹಾಕಿದ್ಮೇಲೆ ಕಡ್ಡಿಗಳು ಅಲುಗಾಡಿಸ್ದೇ ಇರೋದ್ರಿಂದ ಸ್ವಲ್ಪ ಇದನ್ನ ಸೋಲಾರ್ ಕೆಳಗಡೆ ಇಟ್ಕೊಂಡಿದ್ದೀನಿ. ಈ ಸಕ್ಯುಲೆಂಟ್ಸ್ನೆಲ್ಲ ಮನೆ ಒಳಗಡೆ ಇಟ್ಟಿದ್ರಿಂದ ನೋಡಿ ಎಲ್ಲ ಈ ಥರ ಇಷ್ಟು ಸಾಫ್ಟ್ ಆಗಿಬಿಟ್ಟಿದೆ. ಯಾಕೋ 2 ದಿನ ಆಯಿತು ನಾನು ಇಲ್ಲಿಗೆ ಶಿಫ್ಟ್ ಮಾಡಿ, ಆದರೂ ಯಾಕೋ ಸರಿ ಹೋದಂಗೆ ಕಾಣಿಸ್ತಿಲ್ಲ. ನೋಡೋಣ ಯಾವಾಗ ಸರಿ ಹೋಗ್ತಾರೆ ಅಂತ. ನೋಡಿ ಎಷ್ಟು ಆಗಾಗ್ಲ ಆಗಿಬಿಟ್ಟಿಲ್ಲ. ಇವ್ರು ಸ್ವಲ್ಪ ಸರಿಯಾಗಿದ್ದಾರೆ, ಮೇಲೆ ಬಂದಮೇಲೆ ರಫ್ ಆಗಿದ್ದಾರೆ. ಆದರೆ ಇವರೇ ಯಾಕೋ ಸರಿಯಾಗಿಲ್ಲ, ತುಂಬ ಸಾಫ್ಟ್ ಇದ್ದಾರೆ. ನೋಡೋಣ ಯಾವತ್ತು ಸರಿ ಹೋಗ್ತಾರೆ ಅಂತ. ಮಳೆಗಾಲದಲ್ಲಿ ಪಾಟ್ಗಳಲ್ಲಿ ಈ ಥರ ನೀರು ತುಂಬಿಕೊಳ್ಳುತ್ತೆ, ನೋಡ್ಕೋಬೇಕು ಆವಾಗವಾಗ ಬಂದು. ಇಲ್ಲಾಂದರೆ ಪಾಟೆ ಹಾಳಾದಾಗ ಆಗುತ್ತೆ, ಗಿಡಗಳು ಹಾಳಾಗ್ಬಿಡ್ತವೆ, ಮಣ್ಣು ಒಂಥರ ಅಳಿಸ್ಕೊಂಡಂಗೆ ಆಗಿಬಿಡುತ್ತೆ. ಹೋಲ್ ಚೆಕ್ ಮಾಡ್ಕೋಬೇಕು ಪಾಟಲ್ಲಿ. ಗಣಿಗ್ಲೆ ಹೂವು ನೋಡಿ ಎಷ್ಟೊಂದು ಬಿಟ್ಟಿದೆ. ಆದರೆ ಇದನ್ನ 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಕೀಳೋಣ ಅಂತ ಬಿಡೋಕ್ಕಾಗಲ್ಲ. ಯಾಕೆಂದರೆ ಈಗ ಮಳೆ ಇರೋದ್ರಿಂದ ಅವತ್ತಿಂದ ಅವತ್ತೇ ಕಿತ್ಕೋಬೇಕು. ಇಲ್ಲಾಂದರೆ ನೋಡಿ ಈ ಥರ ಬೇಗ ಹಾಳಾದಂಗೆ ಆಗಿಬಿಡುತ್ತೆ. ಮಳೆ ಇಲ್ಲಾಂದರೆ 3-4 ದಿವಸ ಬಿಟ್ಟು ಕಿತ್ಕೊಂಡ್ರೂ ಏನಾಗಲ್ಲ, ಚೆನ್ನಾಗೇ ಇರುತ್ತೆ. ಹಾಗಾಗಿ ಅವತ್ತಿಂದ ಅವತ್ತೇ ಕಿತ್ಕೋಬೇಕು ಇವನ್ನ. ಇಲ್ಲೊಂದು ಕೇಸರಿ ಕಲರ್ ಗುಲಾಬಿ ಹೂ ಬಂದಿದೆ ಈ ಗಿಡದಲ್ಲಿ. ಯಾಕೋ ಕಡಿಮೆ ಹೂ ಬಂದಿದೆ, ಇದು ಒಂದೇ ಒಂದು ಬಂದಿದೆ. ಯಾಕೋ ಹಳದಿ ಗುಲಾಬಿ ನೋಡಿ ಚೆನ್ನಾಗಿ ಹೂ ಬಿಟ್ಟಿದ್ದಾರೆ, ದೊಡ್ಡದಾಗಿದ್ದಾರೆ. ಗಿಡನೂ ಕೂಡ ಇಷ್ಟು ದೊಡ್ಡದಾಗಿದೆ, ಚೆನ್ನಾಗಿ ಹೂ ಬಿಟ್ಟಿದ್ದಾರೆ. ಆದರೆ ನಮ್ಮ ಕೋಲಿಯಸ್ ಗಿಡ ಇನ್ನೂ ಅಡ್ಜಸ್ಟ್ ಮಾಡಿಟ್ಟಿಲ್ಲ ಜಾಗನ, ಇದನ್ನು ಡಿಸ್ಟರ್ಬ್ ಮಾಡ್ತಾಯಿದೆ. ಗಾರ್ಡನಲ್ಲಿ ನೋಡಿ ಎಷ್ಟು ಕಸ ಉದುರಿದೆ ಅಂದರೆ ದಾಸವಾಳ ಗಿಡಗಳದ್ದು. ಇದು ಸಕ್ಯುಲೆಂಟ್ ಬೇರೆ ಬಿದ್ದೋಯ್ತು ನೋಡಿ, ಎಷ್ಟು ಒಳ್ಳೆ ಬೇರು ಕೊಟ್ಟಿದೆ ಒಂದು ಎಲೆಗೆ. ಮೊಗ್ಗೆಲ್ಲ ಸ್ವಲ್ಪ ಉದುರಿದೆ, ಇವಾಗ ಮಳೆ ಅಲ್ವ ನಮ್ಮ ಕಡೆ, ಹಾಗಾಗಿ ಗಿಡಗಳ ಕೆಲಸಗಳು ಅಷ್ಟು ಈಸಿ ಅಲ್ಲ. ಯಾವಾಗ ಏನು ಕೆಲಸ ಕೊಡ್ತವೆ ಅಂತಲೇ ಹೇಳೋಕ್ಕೆ ಬರಲ್ಲ, ಮಾಡ್ತಾನೇ ಇರಬೇಕು ಗಾರ್ಡನ್ ಅಂದರೆ. ನೋಡಿ ಎಷ್ಟೊಂದು ಎಲೆ ಉದುರಿದೆ. ನಾವು ಅನ್ಕೋತೀವಿ ನಮ್ಮ ಗಾರ್ಡನ್ ತುಂಬ ಕ್ಲೀನಾಗಿದೆ ಅಂತ. ಆದರೆ ಮಳೆ ಆಗಿರೋದ್ರಿಂದ ಮಣ್ಣಂತೂ ಸಖತ್ ಬರ್ತಾನೆ ಇರುತ್ತೆ. ಈ ಪಾಟ್ಗಳನ್ನೆಲ್ಲ ಸ್ವಲ್ಪ ಮೇಲ್ಗಡೆ ಮಣ್ಣು ಕ್ಲೀನ್ ಮಾಡಿಬಿಟ್ಟಿರ್ತೀವ, ಅದೆಲ್ಲ ಮಳೆಗಾಲ ಆಗಿರೋದ್ರಿಂದ ತುಂಬ ಮಣ್ಣು ಈಚೆ ಬಂದುಬಿಡುತ್ತೆ. ಒಂದು ಸರಿ ಅನಿಸುತ್ತೆ, ಅಯ್ಯೋ ಈ ಮಳೆಗಾಲಕ್ಕೆ ಪಾಟ್ ಮೇಲ್ಗಡೆ ಮಣ್ಣು ಸಡ್ಲನೇ ಮಾಡಬಾರ್ದು ಅಂತ, ಅಷ್ಟು ಗಲೀಜು ಮಾಡಿಬಿಡುತ್ತೆ ಗಾರ್ಡನ್ನ. ಈ ಥರ ಪಾಟಲ್ಲಿರೋ ಮಣ್ಣೆಲ್ಲ ಸಡ್ಲ ಮಾಡಿದ್ದೆ ಎಲ್ಲ ಈಚೆ ಹೋಗ್ಬಿಟ್ಟಿದೆ, ಬೇರು ಕಾಣಂಗೆ ಆಗಿಬಿಟ್ಟಿದೆ. ಈಗ ಇವಕ್ಕೆಲ್ಲ ಮತ್ತೆ ಮಣ್ಣು ಹಾಕಬೇಕು. ಇವತ್ತಿನ ಕೆಲಸ ಗಾರ್ಡನ್ನಲ್ಲಿ ಸ್ವಲ್ಪ ಈ ಥರ ಬಿದ್ದಿರೋಂಥ ಕಸ ಎಲ್ಲ ಕ್ಲೀನ್ ಮಾಡೋದ್ರ ಜೊತೆಗೆ ಕೆಳಗಡೆ ಇರೋ ಗಿಡಗಳನ್ನೆಲ್ಲ ಮೇಲ್ಗಡೆ ಶಿಫ್ಟ್ ಮಾಡಬೇಕು. ಇಷ್ಟು ಕೆಲಸ ಇವತ್ತು ನಮ್ಮ ಗಾರ್ಡನಲ್ಲಿ ಆಗುತ್ತೆ. ಬಟ್ ಎಷ್ಟು ಮಳೆ ಬರುತ್ತಾ ನೋಡಿ, ಎಷ್ಟೊಂದು ಮಣ್ಣೆಲ್ಲ ಈಚೆ ಬಂದುಬಿಟ್ಟಿದೆ. ಪಾಚಿ ಕಟ್ದಂಗೂ ಆಗಿಬಿಟ್ಟಿರುತ್ತೆ ಮಣ್ಣು, ಯಾಕೆಂದರೆ ಮಳೆ ಕಂಟಿನ್ಯೂ ಇರೋದ್ರಿಂದ. ಗಿಡ ಎಷ್ಟು ಚೆನ್ನಾಗಿದೆ, ಎಲೆನಲ್ಲೇ ಗಿಡ ಆಗುತ್ತೆ. ಈ ಗಿಡ ತುಂಬ ಎಲೆನಲ್ಲೇ ತುಂಬ ಗಿಡಗಳಾಗಿದೆ. ಇದು ನೋಡಿ ಚೆನ್ನಾಗಿದೆ ಅಲ್ವಾ, ಕಲರು ಕೂಡ ಎಲೆಗಳದ್ದು. ಇದು ಒಂದು ಬಗೆಯ ಸಕ್ಯುಲೆಂಟ್ ಪ್ಲ್ಯಾಂಟ್, ಎಷ್ಟು ನೀಟಾಗಿದೆ. ಕೆಳಗಡೆ ಒಂದು ಎಲೆ ಒಣಗಿದೆ, ತೆಗಿಯೋಣ. ಅದನ್ನು ಕೀಳಕ್ಕೆ ಬರಲ್ಲ, ಕಟ್ ಮಾಡೇ ತೆಗಿಬೇಕು. ಹಾಗೆ ಟರ್ಟಲ್ ವೈನ್ ಗಿಡ ತುಂಬ ಬೆಳೆದಿತ್ತು. ಈ ಗಿಡ ಇದೇನು ಇಷ್ಟಿದ್ದರೆ ಇದು ನೆಲಕ್ಕೆಲ್ಲ ಸೂಕ್ತಾ ಇದೆ, ಅದಕ್ಕೆ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಟ್ರಿಮ್ ಮಾಡೋಣ.
ಗಲೀಜಾಗುತ್ತೆ. ಇನ್ನು ಮಳೆ ಅಲ್ವಾ, ನೀರು ಜಾಗ ಇರಲ್ಲ. ಇಷ್ಟು ಸಣ್ಣ ಸ್ಟ್ಯಾಂಡ್ ಮಾತ್ರ ಅದಕ್ಕೆ ಕೊಟ್ಟಿದ್ದೀನಿ. ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ನಾನು ಕಸ ಮಾಡಿದ್ದೆಲ್ಲ ಅವ್ರು ತೆಗಿತಾ ಇದ್ದಾರೆ ಪಾಪ. ನೋಡಿ ಇಷ್ಟೊಂದು ಗಿಡ, ಇದನ್ನು ಬೆಳೆಸೋಕ್ಕೆ ನಾವು ಎಷ್ಟು ಕಷ್ಟಪಡ್ತಿದ್ವು ಗೊತ್ತಾ, ಆರಂಭ ದಿನಗಳಲ್ಲಿ ಬೆಳೆಸೋದು ಬರದೆ. ಈಗ ನೋಡಿ ನಾವೇ ತೆಗಿಯೋಂಥ ಸ್ಥಿತಿಲಿ ಬೆಳೀತಾ ಇದೆ. ಈ ಪಾಟ್ನ ಟ್ರಿಮ್ ಮಾಡಿಕೊಂಡೆ. ಈಗ ಇದಕ್ಕೊಂದು ಜಾಗ ತೋರಿಸ್ಬೇಕು ನೀಟಾಗಿ. ಅದರಲ್ಲೊಂದು ಶಂಖಪುಷ್ಪ ಇದೆ, ಬೆಳೆದಷ್ಟು ಬರಲಿ, ಹೂವು ಬಂದಷ್ಟು ಬರಲಿ ಅಂತೇಳಿ ಬಿಟ್ಕೊಂಡಿದ್ದೀನಿ. ಇಲ್ಲಿದ್ದ ಗಿಡಗಳೆಲ್ಲ ತುಂಬ ಬೆಳ್ಕೊಂಡಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿ ಟ್ರಿಮ್ ಮಾಡಿ ಅವಕ್ಕೆಲ್ಲ ಬೇರೆ ಜಾಗ ತೋರಿಸ್ಲಾಯಿತು. ಹಾಗೆ ದಾಸವಾಳ ಸ್ವಲ್ಪ ದೊಡ್ಡದಾಗಿ ಬೆಳೀತಾಯಿತ್ತು. ಹಾಗಾಗಿ ಕಲ್ಲುಗಳನ್ನೇ ಸ್ವಲ್ಪ ಮುಂದೆ ಇಟ್ಟು ಅಗಲ ಮಾಡಿ ಜಾಗ ಕೊಟ್ಟೆ. ಹಾಗಾಗಿ ಸ್ವಲ್ಪ ಗಿಡಗಳು ಕೆಳಗಡೆ ಇತ್ತು. ಹಾಗಾಗಿ ಇವಕ್ಕೆಲ್ಲ ಸುರೈ ಪೋಲ್ ಇಟ್ಬಿಟ್ಟು ಇಟ್ಟಿಗೆ ಇಟ್ಟು ಜಾಗ ಮಾಡಿ ಕೊಟ್ಟದ್ದಾಯಿತು ಇವತ್ತು. ಹಾಗೆ ಗಾರ್ಡನ್ ಒಂದು ರೌಂಡ್ ಎಲ್ಲ ಗುಡಿಸ್ಲಾಯಿತು, ಇಡೀ ಗಾರ್ಡನ್ ಗುಡಿಸ್ಲಾಯಿತು. ಹಾಗೆ ಇವಕ್ಕೂ ಕೂಡ ಸ್ವಲ್ಪ ಅಗಲ ಮಾಡಿದ್ದು, ಯಾಕೆಂದರೆ ಇವೆಲ್ಲ ಸ್ವಲ್ಪ ದೊಡ್ಡದಾಗಿ ಬೆಳ್ಕೊಂಡಿತ್ತು. ಮತ್ತು ಬೆಳೆಯೋಕ್ಕೂ ಅವಕಾಶ ಬೇಕಲ್ಲ, ಮಳೆಗಾಲ ಬೇಗ ಬೆಳೀತವೆ. ಹಾಗಾಗಿ ಇವಕ್ಕೂ ಕೂಡ ಈ ಕಲ್ಲನ್ನು ಕೂಡ ಅಗಲ ಮಾಡಿ ಜಾಗ ಮಾಡಿ ಕೊಟ್ಟೆ. ಓವರಾಲ್ ಗಾರ್ಡನ್ ತುಂಬ ಕಸ ಆಗಿತ್ತು. ಸ್ವಲ್ಪ ಎಲ್ಲ ನೀಟಾಗಿ ಗುಡಿಸಿ ಜಾಗ ಖಾಲಿ ಮಾಡಿ ಕೊಡಲಾಯಿತು. ಹಾಗೆಯೇ ಇಲ್ಲಿ ಮೇಲ್ಗಡೆಯಿಂದ ನೀರು ಬೀಳ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ತುಂಬ ಪಾಚಿ ಕಟ್ಟಿರುತ್ತೆ. ಅದನ್ನೊಂದು ಸ್ವಲ್ಪ ಇವಾಗ ಕ್ಲೀನ್ ಮಾಡ್ತಾಯಿದ್ದೀನಿ. ಸ್ವಲ್ಪನೇ ಕ್ಲೀನ್ ಮಾಡೋಕ್ಕಾಗಿದ್ದು, ಪೂರ್ತಿ ಚೆನ್ನಾಗಿ ಕ್ಲೀನ್ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅದು ಅಷ್ಟು ನೀಟಾಗಿ ಹೋಗಲಿಲ್ಲ. ಪಾಚಿ ಎಲ್ಲ ಮಾತ್ರ ಕ್ಲೀನ್ ಆಯಿತು. ಕೆಲಸ ಮುಗಿಸಿ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್. That I could cough out my emotions in a healthy manner and just become the right person that actually matters. Every day I drive my car to my little job, find some peace in the stations that I throw on.